ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಚಿಕ್ಕನ್ಸೊಗೆಯಲ್ಲಿ ನಡೆದ ವಿಶೇಷ ದೀಪಾವಳಿ ಹಬ್ಬದ್ದು. ನಮ್ಮೂರಿಗೂ ಹಾಗೆ ರಾಜರ ಮನೆತನಕ್ಕೂ ಒಂದು ನಂಟಿದೆ. ಇದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ದೀಪಾವಳಿ ಅಂದ್ರೇ ಚಂದ. ಆದರೆ ಇಲ್ಲಿ ದೀಪಾವಳಿನ ಮಾಡಬೇಕು ಅಂತ ಅಂದರೆ ಗುರುವಾರ ನರಕ ಚತುರ್ದಶಿ ಬರಬೇಕು, ಶುಕ್ರವಾರ ಅಮಾವಾಸ್ಯೆ ಇರಬೇಕು, ಶನಿವಾರ ದಿನನೇ ದೀಪಾವಳಿ ಹಬ್ಬ ಬರಬೇಕು. ಹಾಗೆ ಬಂದ್ರೇ ಇಲ್ಲಿ ದೀಪಾವಳಿನ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲ ಅಂತಂದರೆ ಮಾಮೂಲಿ ಪೂಜೆ ಇರುತ್ತೆ ಅಷ್ಟೇ. 12 ವರ್ಷದೊಳಗಿರೋ ಮಕ್ಕಳಿಗೆ ಕಳಶನ ಒರೆಸಿ ದೇವ್ರು ಕರೆಯೋದೇ ಇದರ ವಿಶೇಷ. ಫಸ್ಟ್ ಇಲ್ಲಿ ಕೆರೆ ಹತ್ರ ದೇವಸ್ಥಾನದಿಂದ ತಂದಂಥ ಗದ್ದಿಗೆ, ಬುಟ್ಟಿ, ಕಳಸ ಎಲ್ಲಾನು ಪೂಜೆ ಮಾಡಿ ಮತ್ತೆ 5 ಮಕ್ಕಳಿಗೂ ಪೂಜೆ ಮಾಡಿ ಆ ನಂತರ ಕಳಸನ ತಲೆ ಮೇಲೆ ಒರೆಸೋದು. ನಿಮಗೆ ಗೊತ್ತಾ, ಈ ಪುಟ್ಟ ಮಕ್ಕಳು ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ. ಇಲ್ಲಿ ಕಳಸ ಒರೆಸೋ ಪ್ರೋಸೆಸ್ ಕೂಡ ಇದೆ. ಇಲ್ಲಿ 2 ವಟಾರ ಇದೆ. ಆ ವಟಾರದಲ್ಲಿರೋ 12 ವರ್ಷದ ಮಕ್ಕಳನ್ನ ಹೆಸರು, ಜಾತಕ, ನಕ್ಷತ್ರ ಇದು ಕೂಡ ಬಂದಿರೋ 5 ಮಕ್ಕಳಿಗೆ ಮಾತ್ರ ಕಳಸನ ಒರೆಸೋಂಥದ್ದು. ಹಾಗೆ ಇವತ್ತಿಂದ ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಂತಹ ಪೂಜಾರರು ಹೊರಗಡೆ ಬರೋಂಗಿಲ್ಲ. ಅಂದರೆ ಅವರು ದೇವಸ್ಥಾನದಲ್ಲೇ 45 ದಿನಗಳ ಕಾಲ ಉಳ್ಕೋಬೇಕು. ಅಲ್ಲಿ ಎಲ್ಲ ಥರದ ವ್ಯವಸ್ಥೆ ಇದೆ. ನಿಮ್ಗಲ್ಲಿ ಕಾಣಿಸ್ತಿರ್ಬೋದು ಮೆರೂನ್ ಕಲರ್ ಡ್ರೆಸ್ ವಿತ್ ಸೇವಂತಿಗೆ ಹೂವಿನ ಹಾರ. ಆ ಮಗು ಪಕ್ಕನೂ ಇನ್ನೂ ಪುಟ್ಟ ಮಕ್ಕಳಿದ್ದಾವೆ. ಆ 5 ಜನ ಮಕ್ಕಳಿಗೇನೆ ಅರಣ್ಯನ ಒರೆಸ್ತಿರೋದು. ಮೈಸೂರು ಅರಮನೆಯಲ್ಲಿ 101 ಎಡೆನ ಇಡ್ತಾರೆ. ಅದೇ ರೀತಿ ಈ ಹಬ್ಬದಲ್ಲೂ ಕೂಡ ನಾವು 101 ಎಡೆನ ಇಡ್ತೀವಿ. ಏನಕ್ಕೆ ಅಂತ ಅಂದರೆ ಆಗಿನ ಕಾಲದಲ್ಲಿ ಇದೆಲ್ಲವೂ ಕೂಡ ರಾಜರ ಆಡಳಿತಕ್ಕೆ ಸೇರಿದ್ದು. ಒಮ್ಮೆ ರಾಜ ಇಲ್ಲಿಗೆ ಭೇಟಿ ನೀಡಿದಾಗ 101 ಎಡೆನ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿದ್ರಂತೆ. ಹಾಗಾಗಿಯೇ ಇವಾಗಲೂ ಕೂಡ ಇದೇ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲರೂ ಪೂರ್ವಜರಿಗೆ ಎಡೆ ಇಡೋ ಥರನೇ ಇಲ್ಲೂ ಕೂಡ ದೇವಸ್ಥಾನದಲ್ಲಿ ಎಡೆ ಇಡೋದು. ಏನಕ್ಕೆ ದೇವಸ್ಥಾನ ಅಂತ ಅಂದರೆ ಸತ್ತವರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗಲಿ ಅಂತ 101 ಎಡೆನ ಈ 2 ವಟಾರದವರು ಇಡ್ತಾರೆ. ಮತ್ತೆ ಹಬ್ಬ ಸಿಗೋವರೆಗೂ ಕೂಡ ಪೂರ್ವಜರಿಗೆ 2 ವಟಾರದವರು ಅವ್ರ ಮನೆಯಲ್ಲಿ ಎಡೆನ ಇಡೋದಿಲ್ಲ. ಇದೇ ಇದರ ವಿಶೇಷತೆ. ಇನ್ನು ಯಾವ ಥರ ಇಡ್ತಾರೆ ಅನ್ನೋದನ್ನ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಇವಾಗ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ಇಲ್ಲಿ ಹೋಗುವ ದಾರಿಯುದ್ದಕ್ಕೂ ನೀವು ಸೆಲೆಬ್ರೇಷನ್ನ ನೋಡ್ಬೋದು. ಹಬ್ಬ ಬಂದಾಗೆಲ್ಲ ನಮ್ಮೆಲ್ರಿಗೂ ನೆನಪಾಗೋದು ನಮ್ಮಿಬ್ಬರ ಕಂದಿರಿಗೂ ಕೂಡ ಚಾಮುಂಡೇಶ್ವರಿ ದೇವ್ರು ಬಂದಿತ್ತು. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಆ ಮಕ್ಕಳಿಗೆ ಅರಣ್ಯನ ಒರೆಸ್ತಿರೋದು. ಈ ಅರಣ್ಯನ ಒರೆಸಾದ್ಮೇಲೆ ಇಲ್ಲಿಂದನೇ ದೇವ್ರನ್ನ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆರೆ ಹತ್ರ ಬಂದಾಗ 10 ಗಂಟೆ ಆಗಿತ್ತು. ಇಲ್ಲಿ ಪೂಜೆ ಎಲ್ಲ ಮುಗಿಸಿ ವಾಪಸ್ ಹೋಗೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಇನ್ನೂ ಕೂಡ ಪೂಜೆ ಇದೆ. ಆಲ್ಮೋಸ್ಟ್ 4 ಗಂಟೆ ತನಕ ಆಗುತ್ತೆ.
ಏನು ಅಂತ ಅಂದರೆ ದೇವಸ್ಥಾನಕ್ಕೆ ಎಲ್ಲರೂ ಸೇರಿ ಇಷ್ಟು ಅಮೌಂಟ್ ಅಂತ ಕೊಡೋದು. 3 days ಕೂಡ ದೇವಸ್ಥಾನದಲ್ಲೇ ಊಟ ಇರುತ್ತೆ. ಮನೆಗೆ ಯಾರೇ ನೆಂಟರು ಬಂದರೂ ಕೂಡ ಅವರೆಲ್ಲರೂ ದೇವಸ್ಥಾನದಲ್ಲಿ ಪ್ರಸಾದನ ತಿನ್ನಬೇಕು. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 3:30 ಆಗಿತ್ತು. ಎಡೆ ಎಲ್ಲ ಇಟ್ಟಾದ್ಮೇಲೆ ಆ ಎಡೆಗಿಟ್ಟಿದಂತಹ ಪ್ರಸಾದನ್ನೇ ನಾವು ಬೆಳಗಿನ ಜಾವ 3:30ನಲ್ಲಿ ಊಟ ಮಾಡಿದ್ದೀವಿ.
ಅಷ್ಟರಲ್ಲಿ 2 ಗಂಟೆ ಆಗಿತ್ತು. ಇಲ್ಲಿಂದ ದೇವ್ರನ್ನ ಆರತಿ ಮಾಡಿ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಎಡೆ ಇಡೋದು. ಆ ಎಡೆ ಪ್ರಸಾದನ ನಮಗೆ ಕೊಡೋದು. ನೆಕ್ಸ್ಟ್ ದೇವಸ್ಥಾನದೊಳಗಡೆ ಎಡೆನ ಇಡ್ತಾರೆ. ಇಲ್ಲಿ ಎಡೆ ಇಡೋಕ್ಕೂ ಕೂಡ ಅಡುಗೆನ ದೇವಸ್ಥಾನದಲ್ಲೇ ಮಾಡಿಸಿರ್ತಾರೆ. ನಾವು ಇಲ್ಲಿಗೆ ಹೊಸ ಬಟ್ಟೆನ ತಗೊಂಡು ಗಂಟು ಕಟ್ಟಿ ಅದ್ರ ಮೇಲೆ ಹೆಸರನ್ನ ಬರೆದು ಕೊಡಬೇಕು. ಪೂಜೆ ಆದ್ಮೇಲೆ ಅವ್ರು ನಮ್ಗೆ ವಾಪಸ್ ಕೊಡ್ತಾರೆ. ಇದು ನಮ್ಮನೆ ಬಟ್ಟೆ, ನಮ್ಮ ತಾತನಿಗೆ ಇಡ್ತಿರೋದು. ನೂರೊಂದೆಡೆ ಪೂಜೆ ಎಲ್ಲ ಆದ್ಮೇಲೆ ಇದನ್ನೇ ನಮ್ಗೆ ಪ್ರಸಾದವಾಗಿ ಕೊಡ್ತಾರೆ. ನಾವು ಪ್ರಸಾದ ತಿಂದಾಗ ರಾತ್ರಿ ಅಥವಾ ಬೆಳಿಗ್ಗೆ 3:30 ಆಗಿದೆ. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದ ಪ್ರಸಾದ. ಈ ಹಬ್ಬದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.